ಸರ್ ಹೇಳಿ, ಇವತ್ತೇನು ನೆಲಮಂಗಲ ನಗರಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅಣ್ಣವರು, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅಣ್ಣವರು ಹಾಗೂ ಮಾಜಿ MP ಅವರಾದಂಥ ಸುರೇಶ್ ಅಣ್ಣವರು ಹಾಗೂ ನಮ್ಮ MLC ಅವರಾದ ರವಿ ಅಣ್ಣವರು ಇವತ್ತು ನಮ್ಮ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆಗೆ 530 ಕೋಟಿ ಏನು ಇವರು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಇದನ್ನ 530 ಕೋಟಿ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದರಲ್ಲಿ 217 ಕೋಟಿ ಇವತ್ತು ಅದನ್ನ ಬಜೆಟ್ ಅಲ್ಲಿ ಅದನ್ನ ಮೀಸಲಿರಿಸಿದ್ದಾರೆ. ಹಾಗೇನೇ 6 ಕೋಟಿ ಏನು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 6 TMC ನೀರು ಬರ್ತಾ ಇತ್ತು, ಅದರಲ್ಲಿ ಅರ್ಧ TMC ನೀರ್ನ ನೆಲಮಂಗಲಕ್ಕೆ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದ ಸೀನಣ್ಣನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ನಾಯಕರು ಮತ್ತೆ ಸಾರ್ವಜನಿಕರು ಸೇರಿ ಇವತ್ತು ಅದ್ದೂರಿಯಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ವತಂತ್ರ ಪೂರ್ವದಿಂದನೂ ನೆಲಮಂಗಲ ನಗರಸಭೆ, ನೆಲಮಂಗಲ ಟೌನ್ಗೆ ಒಳಚರಂಡಿ ಇರ್ಲಿಲ್ಲ. ನಮ್ ಫಿಟ್ ನೀರ್ನ ನಾವೇ ಕುಡ್ಕೊಂಡು ಜೀವನ ಮಾಡ್ತಿದ್ವಿ. ಅದರಿಂದ ಎಲ್ಲಾ ರೋಗ ರುಜಿನಗಳು ತುಂಬಾನೇ ಆಗಿತ್ತು. ಅದನ್ನು ಮನಗಂಡ ನಮ್ಮ ಜನಪ್ರಿಯ ಶಾಸಕರು ಸರ್ಕಾರದ ಜೊತೆ ಫೈಟ್ ಮಾಡಿ ಇವತ್ತು ಈ ಒಂದು ಯೋಜನೆನ ನಮ್ಮ ನಗರಸಭೆಗೆ ತಂದಿರೋದು ಅಭಿನಂದನಾ ಪೂರ್ವಕ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.